ಎಲ್ರಿಗೂ ನಮಸ್ಕಾರ. ನಾನು ವಾದಿರಾಜ್ ಕುಬೇರ್, ಸ್ವದೇಶಿ ಸೊಗಡು ಎಂಬ ಪುಟ್ಟ ಸಂಸ್ಥೆಯ ಕೋ-ಫೌಂಡರ್. ನಮ್ಮ ಸಂಸ್ಥೆಯ ಉದ್ದೇಶ, ಗುರಿ ಅಥವಾ ವಿಷನ್ ಅಂತ ಏನು ಹೇಳ್ತೀವಿ, ಅದು ತುಂಬಾ ಸಿಂಪಲ್. ಏನಪ್ಪ ಉದ್ದೇಶ ಅಂತಂದ್ರೆ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಸಿಗಬೇಕು ಅನ್ನೋದು. ಮತ್ತೆ ಆ ಆರೋಗ್ಯ ಕೇವಲ ಮತ್ತು ಕೇವಲ ನಿಮ್ಮ ಅಡಿಗೆ ಮನೆಯಿಂದ ಸಿಗಬೇಕು ಅನ್ನೋಂಥದ್ದು. ಏನು ಅಡಿಗೆ ಮನೆನಾ? ಅದರಲ್ಲಿ ಏನಿದೆ ಅಂತ ನೀವು ಕೇಳ್ಬೋದು. ಹೌದು, ಇವತ್ತಿನ ಡೇಟಲ್ಲಿ ಆಕ್ಚುಲ್ ಅಡಿಗೆ ಮನೆಯಲ್ಲಿ ಏನಿರಬೇಕೋ ಇವತ್ತು ಅದ್ಯಾವುದು ನಿಮ್ಮ ಅಡಿಗೆ ಮನೆಯಲ್ಲಿ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೆಗಳಿಂದ ಅಡಿಗೆ ಮನೆಯೇ ಮನೆ ಆಗ್ತಿದೆ. ಬಟ್ ದ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್, unless and until we don't sort out our kitchen and start using it on a daily basis, ನಿಮ್ಮ ಆರೋಗ್ಯ ಮರೀಚಿಕೆನೆ ಅಂತ ಹೇಳ್ಬೋದು. ಈ ಮಾತು ನಾನು ಹೇಳ್ತಾ ಇರೋದಲ್ಲ, ಆಯುರ್ವೇದ ಪಂಡಿತರಲ್ಲೇ ಶ್ರೇಷ್ಠ, ಅಗ್ರಮಾನ್ಯ ಹಾಗೂ ಫಾದರ್ ಆಫ್ ಇಂಡಿಯನ್ ಮೆಡಿಸಿನ್ ಅಂತ ನಾವು ಯಾರನ್ನ ಕರಿತೇವೆ, ಚರಕ ಮಹರ್ಷಿಗಳ ನೇರ ಶಿಷ್ಯರಾದಂತಹ ಭಾಗವತ್ ಮಹರ್ಷಿಗಳು ಹೇಳಿದ್ದು. ರಾಜೀವ್ ದೀಕ್ಷಿತರ ಪ್ರಕಾರ ಭಾಗವತರ ಕೆಲಸ ಚರಕ ಮಹರ್ಷಿಗಳ ಕೆಲಸಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ತಾರೆ. ಬಟ್ ಎನಿವೇಸ್, ಆಕ್ಚುಲ್ ಆಗಿ ಭಾಗವತರು ತಮ್ಮೆರಡು ಗ್ರಂಥಗಳಲ್ಲಿ ಒಂದ್ ಕಡೆ ತುಂಬಾ ಜವಾಬ್ದಾರಿಯಿಂದ ಒಂದು ಮಾತು ಹೇಳ್ತಾರೆ. ಅದೇನಪ್ಪಾ ಅಂತಂದ್ರೆ, ಮನುಷ್ಯನ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಅತಿ ದೊಡ್ಡ ಸಂಶೋಧನೆ ಏನಾದರೂ ಇದ್ರೆ ಅದು ನಮ್ಮ ಅಡಿಗೆ ಮನೆ. ಹಾಗೂ ಮನುಷ್ಯ ಇತಿಹಾಸದಲ್ಲಿ ಅತಿ ಹೆಚ್ಚು ರಿಸರ್ಚ್ ಯಾವುದಾದ್ರೂ ವಿಷಯದ ಮೇಲೆ ನಡೆದಿದೆ ಅಂದ್ರೆ ಅದು ನಮ್ಮ ಆಹಾರದ ಮೇಲೆ ಅಂತ. ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ, ಇಷ್ಟು ರಿಸರ್ಚು ಬೇರೆ ಯಾವುದೇ ವಿಷಯದ ಮೇಲೆ ಸಾವಿರಾರು ವರ್ಷಗಳ ಹಿಂದೆನೂ ನಡೆದಿಲ್ಲ, ಸಾವಿರಾರು ವರ್ಷಗಳ ಮುಂದೆನೂ ನಡೆಯಲ್ಲ ಅಂತ ಹೇಳಿ ಭಾಗವತರು ಹೋಗ್ಬಿಡ್ಯಾರೆ. ಈ ಮಾತು ಇವತ್ತಿಗೂ ಎಷ್ಟು ಪ್ರಸ್ತುತ ನೋಡಿ. ಯಾಕಂದ್ರೆ ಇವತ್ತಿಗೂ ಜನ 800 ಕೋಟಿ ಜನ ಗೂಗಲ್ ಅಲ್ಲಿ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಹುಡುಕ್ತಾ ಇರೋದು ವಿಷಯ ಸ್ಪೇಸ್ ಬಗ್ಗೆ ಅಲ್ಲ, ಆಸ್ಟ್ರಾಲಜಿ ಬಗ್ಗೆ ಅಲ್ಲ, ಟ್ರೆಂಡಿಂಗ್ AI ಬಗ್ಗೆನೂ ಅಲ್ಲ. ಜನ ಹುಡುಕ್ತಾ ಇರೋದು, ಅತಿ ಹೆಚ್ಚು ಹುಡುಕ್ತಾ ಇರೋದು, ಡಿಸ್ಕಸ್ ಮಾಡ್ತಾ ಇರೋದು ನಮ್ಮ ಹೆಲ್ತ್ ಬಗ್ಗೆ, ಡಯಟ್ ಬಗ್ಗೆ, ಫಿಟ್ನೆಸ್ ಬಗ್ಗೆ, ವೆಲ್ನೆಸ್ ಬಗ್ಗೆ. ಸೊ ಭಾಗವತ್ ಮಹರ್ಷಿಗಳು 2500 ವರ್ಷ ಹಿಂದೆನೇ ಸೊಲ್ಯೂಷನ್ ಕೊಟ್ಟು ಹೋಗ್ಬಿಡ್ಯಾರ. ಬಟ್ ಎನಿವೇಸ್, ಇದು ಅಡಿಗೆ ಮನೆ ಮಹತ್ವವನ್ನು ಇವತ್ತಾದ್ರೂ ತಿಳ್ಕೊಬೇಕಾಗಿರೋದು ಈಗ ನೀಡರ್ಥ ಅವರು ಅಂತ ನನಗೆ ಅನ್ಸುತ್ತೆ. ಸೊ ಇವತ್ತು ಅಕ್ಷಯ ತೃತೀಯ. ಇವತ್ತಿಂದ ಅಟ್ಲೀಸ್ಟ್ ನಾಳೆಯಿಂದ ನಮ್ಮ ಅಡಿಗೆ ಮನೆಯಲ್ಲಿರುವ ಪ್ಯಾಕೇಜ್ಡ್ ಫುಡ್ಸ್ ಕ್ಷಯವಾಗಲಿ, ಪ್ರಿಸರ್ವೇಟಿವ್ ಯುಕ್ತ ಪೌಚ್ ಪ್ಯಾಕೆಟ್ಸ್ ಕ್ಷಯವಾಗಲಿ, ರೆಫ್ರಿಜರೇಟರ್ ಬಳಕೆ ಕ್ಷಯವಾಗಲಿ, ಕುಕ್ಕರ್ ಅಥವಾ ಅಲ್ಯೂಮಿನಿಯಂ ಕುಕ್ಕರ್ ಬಳಕೆ ಕ್ಷಯವಾಗಲಿ, ಮೈಕ್ರೋವೇವ್ ಪ್ಲೀಸ್ ಮಾರ್ಬಿಡಿ, ರಿಫೈನ್ಡ್ ಆಯಿಲ್, ಡಬಲ್ ರಿಫೈನ್ಡ್ ಆಯಿಲ್, ಟ್ರಿಪಲ್ ರಿಫೈನ್ಡ್ ಆಯಿಲ್, ಲೈಟ್ ಆಯಿಲ್ ಅಂತ ಏನು ಕರಿತೀವಿ ಅದರ ಬಳಕೆ ಕ್ಷಯವಾಗಲಿ ಅಥವಾ ಬಳಸಬೇಡಿ. ಮೈದಾ ಬಳಕೆ ಕ್ಷಯವಾಗಲಿ, ಡೆಡ್ ಫುಡ್ ಏನಂತೀವಿ ಅದರ ಬಳಕೆ ಕ್ಷಯವಾಗಲಿ. ಶುದ್ಧವಾದ ಆಹಾರ ನಿಮ್ಮದಾಗಿಸ್ಕೊಳ್ಳಿ, ಶುದ್ಧವಾದ ಜೀವಂತ ಆಹಾರ ನಿಮ್ಮದಾಗಿಸ್ಕೊಳ್ಳಿ, ಶುದ್ಧವಾದ ಅಡಿಗೆ ಎಣ್ಣೆ ಬಳಸಿ, ಸಿರಿಧಾನ್ಯಗಳು ನಿಮ್ಮ ಆರೋಗ್ಯ ವೃದ್ಧಿಸ್ತೀವಿ. ಈ ಜರ್ನಿಯಲ್ಲಿ ನಮ್ಮ ಸಂಸ್ಥೆ ಸ್ವದೇಶಿಗಳು ಯಾವತ್ತೂ ನಿಮ್ಮ ಜೊತೆ ಇರುತ್ತೆ. ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಒಂದ್ಸತಿ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಓಕೆ, ಸ್ಕ್ರೀನ್ ಮೇಲಿರೋ ವೆಬ್ಸೈಟ್ನ ಒಂದ್ಸತಿ ಚೆಕ್ ಮಾಡಿ. ಓಕೆ, ಸೊ ನಾನು ಹೇಳೋದು ಇಷ್ಟೇ, ಪ್ಲೀಸ್ ಅಡಾಪ್ಟ್ ಸ್ವದೇಶಿ ಸೊಗಡು. ವಿ ಅಶ್ಯೂರ್ ಯು ಎ ಗಿಲ್ಟ್ ಫ್ರೀ ಲೈಫ್. ಓಕೆ, ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಆರೋಗ್ಯ, ಸಂತೋಷ ಜೀವನದಲ್ಲಿ ಅಕ್ಷಯವಾಗಿ ಪ್ರಯೋಜನ